ಕ್ವಿಕ್ 25ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ. ಉಡಾ ಪ್ರಕರಣದ ವಿಚಾರಣೆಯನ್ನ ಹೈಕೋರ್ಟ್ ಡಿಸೆಂಬರ್ 10ಕ್ಕೆ ಮುಂದೂಡಿದೆ. ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಸಲ್ಲಿಸಿದ್ರು. ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದ ಮಂಡಿಸಿದ್ದಾರೆ. ವಿಚಾರಣೆ ಮುಂದೂಡದಂತೆ ಸ್ನೇಹಮಯಿ ಕೃಷ್ಣ ಪರ ಕೆಜಿ ರಾಘವನ್ ಮನವಿ ಸಲ್ಲಿಸಿದ್ರು. ಮೇಲ್ಮನವಿ ವಿಚಾರಣೆ ವೇಳೆ ಈ ಕೇಸ್ ಮುಂದೂಡಲು ನಾವು ಒಪ್ಪಿಲ್ಲ, ಮೇಲ್ಮನವಿಗೂ ಈ ಕೇಸ್ ವಿಚಾರಣೆಗೂ ಸಂಬಂಧ ಇಲ್ಲ ಅಂತ ವಾದ ಮಂಡಿಸಿದರು. 3 ಕ್ಷೇತ್ರಗಳಲ್ಲಿ ಸೋತಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಹಿರಂಗ ಪತ್ರ ಬರೆದಿದ್ದಾರೆ. ಸೋಲಿನಿಂದ ಎದೆಗುಂದಬೇಕಿಲ್ಲ, ಮುಂದಿರುವ ಸವಾಲುಗಳನ್ನು ಎಚ್ಚರಿಸುವಂತ ಸಂಕೇತ ಎಂದು ಭಾವಿಸೋಣ ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಉಪಚುನಾವಣೆ ಸೋಲಿನ ಬಗ್ಗೆ ಚರ್ಚೆ ಮಾಡುವುದಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಇನ್ನು ಮುಂದೆ ಹೀಗಾಗದಂತೆ ಎಚ್ಚರಿಕೆ ವಹಿಸುತ್ತೇವೆ. ಸೋಲಿಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ ಎಂಬ ಪ್ರಶ್ನೆ ಬರಲ್ಲ ಎಂದಿದ್ದಾರೆ. ಯತ್ನಾಳ್ ಸ್ವಪ್ರತಿಷ್ಠೆಯಿಂದ ಹೋರಾಟ ಮಾಡ್ತಿರೋದು ಶೋಭೆ ತರಲ್ಲ ಅಂತ ಬಿಎಸ್ವೈ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳು ಹೈಕಮಾಂಡ್ ಗಮನಕ್ಕೂ ಇದೆ. ಹೈಕಮಾಂಡ್ ಏನ್ ಮಾಡುತ್ತೋ ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗೆ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅಪಸ್ವರ ಎತ್ತಿದ್ದಾರೆ. ಶಕ್ತಿ ಯೋಜನೆ ಸೇರಿದಂತೆ 12 ಗ್ಯಾರಂಟಿ ಕಡಿಮೆ ಮಾಡೋಕೆ ಸಿಎಂಗೆ ಹೇಳ್ತೀವಿ, ಅವರೇನು ತೀರ್ಮಾನ ಮಾಡ್ತಾರೆ ನೋಡೋಣ ಎಂದಿದ್ದಾರೆ. ಡಿಸೆಂಬರ್ 5ರ ಕಾಂಗ್ರೆಸ್ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕಾಗಿ ಇಂದು ಸಂಜೆ 5 ಗಂಟೆಗೆ ಅಹಿಂದ ನಾಯಕರ ಪೂರ್ವಭಾವಿ ಸಭೆ ನಡೆಯಲಿದೆ. ಎಂಎಲ್ಸಿ ಯತೀಂದ್ರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಸಭೆ ಆಗಲಿದೆ. ಹೈಕೋರ್ಟ್ನಲ್ಲಿ ಇಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಮಧ್ಯಂತರ ಬೇಲ್ ಪಡೆದು 3 ವಾರ ಕಳೆದರೂ ಕೂಡ ಇನ್ನೂ ಆಪರೇಷನ್ ಆಗಿಲ್ಲ. ಸರ್ಜರಿ ವಿಚಾರವಾಗಿ ಇಂದು ಹೈಕೋರ್ಟ್ಗೆ ವೈದ್ಯಕೀಯ ವರದಿ ಸಲ್ಲಿಸಬೇಕಾಗಿದೆ. ಬೆಂಗಳೂರಿನಲ್ಲಿ 13 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆ. ಗುಜರಿ ಅಂಗಡಿ ಇಟ್ಕೊಂಡಿದ್ದ 40 ವರ್ಷದ ವ್ಯಕ್ತಿ ದುಷ್ಕೃತ್ಯವನ್ನು ಎಸಗಿದ್ದಾನೆ. ಜ್ಞಾನಭಾರತಿ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಂತ ಆರೋಪದ ಮೇಲೆ ಶಿಕ್ಷಕ ಮಂಜುನಾಥ್ನನ್ನ ಬಂಧಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ ಘಟನೆ ಆಗಿದೆ. ಪೋಷಕರು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಉಡುಪಿಗೆ ತೆರಳುತ್ತಿದ್ದಂತ ದುರ್ಗಾಂಬ ಬಸ್ 3 ಆಟೋಗಳಿಗೆ ಗುದ್ದಿದೆ. ಚಾಲಕ ಕುಡಿದು ಬಸ್ ಚಲಾಯಿಸಿರುವುದಾಗಿ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ. ಮೈಕೋ ಲೇಔಟ್ ಪೊಲೀಸರು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಸಂಡೂರು ಕ್ಷೇತ್ರದ ನೂತನ ಶಾಸಕಿ ಅನ್ನಪೂರ್ಣ ತುಕಾರಾಂ ಹಂಪಿಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀ ವಿರೂಪಾಕ್ಷನ ದರ್ಶನ ಬಳಿಕ ಆನೆ ಲಕ್ಷ್ಮಿಯಿಂದ ಆಶೀರ್ವಾದ ಪಡೆದಿದ್ದಾರೆ. ಇನ್ನು ಕಾರ್ತಿಕ ಮಾಸದ ಹಿನ್ನೆಲೆ ದೀಪ ಹಚ್ಚಿ ಸಂಭ್ರಮಿಸಿದರು. ಇನ್ನು ಫೋಟೋಗ್ರಾಫರ್ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತಹ ಘಟನೆ ಬೆಳಗಾವಿಯ ಕೆಪಿಟಿಸಿಎಲ್ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಹೆಣ್ಣು ಮಕ್ಕಳನ್ನ ಕಾಡಿಸ್ತಾ ಇದ್ದ ಅಂತ ಉಮೇಶ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಈ ಸಂಬಂಧ 2 ಮಹಿಳೆಯರು ಸೇರಿ 8 ಜನರನ್ನ ಬಂಧಿಸಲಾಗಿದೆ. ರಾಯಚೂರಿನಲ್ಲಿ ದೇಗುಲಗಳಲ್ಲಿ ಕಳ್ಳತನ ಮಾಡ್ತಿದ್ದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸಿರವಾರ ಪೊಲೀಸರು ಹುಸೇನ್, ಶರಣಬಸವ್ವ, ವೀರಸ್ವಾಮಿಯನ್ನ ಬಂಧಿಸಿದ್ದಾರೆ. 10,50,000 ಮೌಲ್ಯದ ಚಿನ್ನಾಭರಣ, 1 ಬೈಕ್ ಅನ್ನ ಜಪ್ತಿ ಮಾಡಲಾಗಿದೆ. ಒಂಟಿ ಸಲಗ ಭೀಮಾ ಚಿಕ್ಕಮಗಳೂರಿನ ಗಡಿಭಾಗಕ್ಕೆ ಬಂದಿದೆ. ಭೀಮಾ ಹೆಸರಿನ ಆನೆ ಕೆಸುವಿನ ಮನೆ ಗ್ರಾಮದಲ್ಲಿ ಸಂಚಾರ ಮಾಡ್ತಾ ಇದೆ. ಕಾಫಿನಾಡಿನಲ್ಲಿ ಬೀಡು ಬಿಟ್ಟಿರುವಂತಹ ಬೀಟಮ್ಮ ಗ್ಯಾಂಗ್ ಹುಡುಕಿಕೊಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಚಂಡೀಗಢದಲ್ಲಿರುವಂತಹ ರಾಪರ್ ಬಾದ್ಶಾ ಮಾಲೀಕತ್ವದ ಬಾರ್ನಲ್ಲಿ ಸ್ಫೋಟವಾಗಿದೆ. ಬಾರ್ನ ಕಿಟಕಿ ಗಾಜುಗಳು ಚೂರು ಚೂರಾಗಿವೆ. ಮಹಾಯುತಿ ಮೈತ್ರಿಕೂಟ ಮಹಾರಾಷ್ಟ್ರ ಸಿಎಂ ಆಯ್ಕೆ ಬಗ್ಗೆ ಒಮ್ಮತಕ್ಕೆ ಬಂದಿಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಜೆಪಿ ಪಟ್ಟು ಹಿಡಿದಿದ್ರೆ ಸಿಎಂ ಸ್ಥಾನ ಉಳಿಸಿಕೊಳ್ಳೋಕೆ ಶಿವಸೇನೆಯ ಏಕನಾಥ್ ಶಿಂದೆ ಹೋರಾಟ ಮಾಡ್ತಿದ್ದಾರೆ. ಇನ್ನು ನೂತನ ಸಿಎಂ ಆಯ್ಕೆ ಆಗದೇ ಇದ್ರೆ ರಾಷ್ಟ್ರಪತಿ ಆಡಳಿತ ಜಾರಿಯಾಗಲಿದೆ. ರಾಜಸ್ಥಾನದ ಮೇವಾರ್ ರಾಜಮನೆತನದವರು ಕಲ್ಲು ತೂರಾಡ್ಕೊಂಡಿದ್ದಾರೆ. ಮೇವಾರ್ ಮುಖ್ಯಸ್ಥ ವಿಶ್ವರಾಜ್ ಸಿಂಗ್ ಉದಯಪುರ ನಗರ ಅರಮನೆ ಪ್ರವೇಶಕ್ಕೆ ಸಂಬಂಧಿಕರು ಅಡ್ಡಿಪಡಿಸಿದ್ರಂತೆ. ಈ ವೇಳೆ ಕಲ್ಲು ತೂರಾಟ ಆಗಿದ್ದು 3 ಗಾಯಗಳಾಗಿವೆ. ಹುಬ್ಬಳ್ಳಿಯಲ್ಲಿ ಮಾದಕ ವಸ್ತುಗಳ ವ್ಯಸನ ಜಾಗೃತಿ ಅಭಿಯಾನದಲ್ಲಿ ನಟ ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡಿದ್ದಾರೆ. ಯಾರೇ ಕೂಗಾಡಲಿ ಹಾಡು ಹಾಡಿದ್ದಾರೆ. ಬಲೂನ್ ಬಿಡುವ ಮೂಲಕ ಅಭಿಯಾನಕ್ಕೆ ಹ್ಯಾಟ್ರಿಕ್ ಹೀರೋ ಚಾಲನೆ ಕೊಟ್ಟಿದ್ದಾರೆ.